ಶ್ರೀ ಗುರುದೇವ ದತ್ತ. ಜುಲೈ ತಿಂಗಳ ಮಾಸ ಭವಿಷ್ಯಕ್ಕೆ ಸ್ವಾಗತವಿದೆ. ನಾನು ಹತ್ರಿಪುತ್ರ 007. ಜುಲೈ ತಿಂಗಳು ಮಾಸ ಭವಿಷ್ಯ, ಮಿಥುನ ರಾಶಿ, ಸಾಮಾನ್ಯ ಫಲಗಳು, ಗೋಚಾರಾಧಾರಿತ ಫಲಗಳು. ಗ್ರಹಗಳ ಗೋಚಾರ ಸಂಪತ್ತು ಈ ರೀತಿಯಾಗಿದೆ. ರಾಷ್ಟ್ರಾಧಿಪತಿ ಬುಧನ ಸಂಚಾರ ಜುಲೈ 7ರಿಂದ ಮಾಸ ಪೂರ್ತಿ ರಾಶಿಯಲ್ಲಿಯೇ ಇರಲಿದೆ. ರಾಷ್ಟ್ರಾಧಿಪತಿ ಇನ್ ರಾಶಿ, ರಾಷ್ಟ್ರಾಧಿಪತಿ ಮತ್ತೆ ಸುಖಾಧಿಪತಿಯಾಗ ಬುಧ. ಶುಕ್ರನ ಸಂಚಾರ ಪಂಚಮ ಮತ್ತು ವ್ಯಯಾಧಿಪತಿಯಾಗಿ ದ್ವಿತೀಯ ಭಾವದಲ್ಲಿ ಇರಲಿದೆ. ಇನ್ನು ಸೂರ್ಯ ಆಸ್ ಯೂಶುವಲ್ ಪ್ರತಿ ಸಲದಂತೆ ಪ್ರತಿ ಮಾಸದಲ್ಲಿಯೂ ಮಾಸದ ಮಧ್ಯಭಾಗದಲ್ಲಿ ಸಂಕ್ರಮಣದ ರೂಪದಲ್ಲಿ ರಾಶಿ ಪರಿವರ್ತನೆ ಮಾಡ್ತಾನೆ. ಜುಲೈ 16ರವರೆಗೂ ಸಂಕ್ರಮಣಕ್ಕೂ ಮುಂಚೆ ಮಿಥುನದಲ್ಲಿ ಸಂಚಾರ ಮಾಡ್ತಾನೆ ನಿಮ್ಮ ಸ್ವಂತ ರಾಶಿಯಲ್ಲಿ. ನಂತರ ಕರ್ಕ ಸಂಕ್ರಮಣದ ರೂಪದಲ್ಲಿ ಕರ್ಕ ರಾಶಿಯನ್ನು ಪ್ರವೇಶ ಮಾಡುವನು. ಇನ್ನು ಗುರುವಿನ ಸಂಚಾರವು ಕೂಡ ಕರ್ಕ ರಾಶಿಯಲ್ಲಿದ್ದು ಮಿಥುನ ರಾಶಿಯ ಗುರುಬಲ ಬರ್ತಾ ಇದೆ. ಜೂನ್ 2ರಂದೇ ಗುರುಫಲಟ ಆಗಿದೆ. ಕುಜನ ಸಂಚಾರ 6ನೇ ಭಾವ ಅಧಿಪತಿ ಮತ್ತು ಲಾಭಾಧಿಪತಿಯಾಗಿ ಕುಜ ವ್ಯಯ ಭಾವದಲ್ಲಿ ಸಂಚಾರ ಮಾಡ್ತಾನೆ. ಅಂದರೆ ವೃಷಭದಲ್ಲಿ ಕುಜನ ಸಂಚಾರ ಇರುತ್ತೆ. ಜೂನ್ 20ರಿಂದ ಆಗಸ್ಟ್ 2, ಅಂದರೆ ಜುಲೈ ಪೂರ್ತಿ ಮಾಸ ಕುಜ ವ್ಯಯದಲ್ಲಿದ್ದಾನೆ. ಇನ್ನು ಗುರುವಿನ ರಾಶಿ ಪಲಟ ಮತ್ತು ಕುಜನ ರಾಶಿ ಪಲಟ ಕುರಿತು ಸೆಪರೇಟ್ ವಿಡಿಯೋಗೊಂಡು ಈಗಾಗಲೇ ಮಾಡಲಾಗಿದೆ. ಕುಜಂದು ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲಿ ಮಾಡಲಾಗಿದೆ. ರಾಹುವಿನ ಸಂಚಾರ ಭಾಗ್ಯ ಭಾವದಲ್ಲಿರಲಿದ್ದು ಕೇತುವಿನ ಸಂಚಾರ ಪರಾಕ್ರಮದಲ್ಲಿರಲಿದೆ. ರಾಹು ಪ್ರತಿಕೂಲನಾಗಿ ಸಂಚರಿಸಿ ಕೇತು ಅನುಕೂಲಕರನಾಗಿ ಸಂಚಾರ ಮಾಡುವನು. ಈ ಸಂಚಾರ ಡಿಸೆಂಬರ್ ತಿಂಗಳ 17ನೇ ತಾರೀಕುವರೆಗೂ, ಆಲ್ಮೋಸ್ಟ್ ಡಿಸೆಂಬರ್ 5 ಅಥವಾ 17ರವರೆಗೂ ಮುಂದುವರಿಯಲಿದೆ. ರಿಯಲ್ ಸ್ಪೀಡ್ ಅಥವಾ ಅಗ್ರಿಗೇಟ್ ಸ್ಪೀಡ್ ಆಧಾರದ ಮೇಲೆ. ಶನೈಶ್ವರ ರಂಧ್ರಾಧಿಪತಿ ಮತ್ತು ಭಾಗ್ಯಾಧಿಪತಿಯಾಗಿ ಶನಿಯ ಸಂಚಾರ ಕರ್ಮಭಾವದಲ್ಲಿ ಇರಲಿದೆ. ಕರ್ಮಾಧಿಪತಿಯಾಗಿ ಕರ್ಮಭಾವದಲ್ಲಿ ಶನಿಯ ಸಂಚಾರ, ಕೇಂದ್ರದಲ್ಲಿ ಪಾಪಗ್ರಹ, ಶುಭ ಫಲಗಳನ್ನು ಕೂಡ ನೀಡುವನು. ಇನ್ನು ಗುರು ದ್ವಿತೀಯ ಭಾವದಲ್ಲಿ ಬರ್ತಾನೆ. ಆದರೆ ಗುರುವಿಗೆ ಮಾರಕತೆ ಬಾರಕತೆ ಇದೆ, ಆದರೂ ಕೂಡ ನೈಸರ್ಗಿಕ ಶುಭ ಗ್ರಹ. ಹೀಗಾಗಿ ಗುರು ಬಂದ್ಬಿಟ್ಟು ಗುರುಬಲವನ್ನು ಸಂಪೂರ್ಣ ಪ್ರಮಾಣದಲ್ಲಿ ನೀಡುವನು. ಧನಕಾರಕ, ನೈಸರ್ಗಿಕ ಧನಕಾರಕನಾಗಿ ಧನಭಾವದಲ್ಲಿ ಬಂದಾಗ ಕಾರಕೋ ಭಾವನಾಶ ಕೂಡ ಆಗುತ್ತದೆ. ಅದರ ಜೊತೆಗೆ ಮಾರಕತೆ ಮತ್ತು ಬಾಧಕತೆ ಇದ್ರೂ ಕೂಡ ನೈಸರ್ಗಿಕ ಶುಭಗ್ರಹನಾದ ಕಾರಣ, ಗುರುಬಲವನ್ನು ನೀಡುವ ಕಾರಣ ಉತ್ತಮ ಫಲಗಳನ್ನು ಕೂಡ ಗುರು ನೀಡುವನು. ಆದರೆ ಮಾರಕತೆ ಮತ್ತು ಬಾಧಕತೆಯನ್ನು ತಳ್ಳಿ ಹಾಕುವ ಹಾಗಿಲ್ಲ. ಅದರ ಜೊತೆ ಕಾರಕೋ ಭಾವನಾಶವಾಗಿರುವುದರಿಂದ ಕೆಲವು ಮೂಲಗಳಿಂದ ಆದಾಯ ಹರಿದು ಬಂದರೆ ಇನ್ನು ಕೆಲವು ಮೂಲಗಳಿಂದ ಔಟ್ಪುಟ್ ಕೂಡ ಹೋಗ್ತಾ ಇರುತ್ತೆ. ಇನ್ನು ಪರಾಕ್ರಮಾಧಿಪತಿ ಆದ ಸೂರ್ಯ ಮೊದಲ 16 ದಿನ ಮಿಥುನದಲ್ಲಿಯೇ ಸಂಚಾರ ಮಾಡ್ತಾನೆ. ಆತ್ಮವಿಶ್ವಾಸ ಕೊಡ್ತಾನೆ, ಉತ್ಸಾಹ ಕೊಡ್ತಾನೆ, ಆನಂದವನ್ನು ನೀಡ್ತಾನೆ, ಧೈರ್ಯ ತುಂಬ ಹೆಚ್ಚು ಮಾಡ್ತಾನೆ. ರಾಶಿಯಲ್ಲಿ ಸೂರ್ಯನ ಸಂಚಾರ ಈಗೋ ಜಾಸ್ತಿ ಮಾಡುತ್ತದೆ, ಬಾಡಿಯಲ್ಲಿ ಹೀಟ್ ಆಗುತ್ತೆ, ತುಂಬ ಸುತ್ತಾಡಿಸ್ತಾನೆ ಸೂರ್ಯ. ಉತ್ತಮ ಆರೋಗ್ಯ ಕೊಡ್ತಾನೆ, ಉತ್ತಮ ರೋಗ ನಿರೋಧಕ ಇಮ್ಯುನಿಟಿ ಪವರನ್ನು ಬೂಸ್ಟ್ ಮಾಡುವಂಥದ್ದು, ಬಡವರಿಗೆ ಸಹಾಯ ಮಾಡುವ ಯೋಗ, ಸೋದರ ಸೋದರಿಯರಿಗೆ ಸ್ವಲ್ಪ ಕಡಿಮೆ ಲಾಭ. ಇಂಥ ಸೂರ್ಯ ಸಹನೆ, ತಾಳ್ಮೆ, ಆವೇಶ ಕಡಿಮೆ ಕೊಡ್ತಾನೆ, ಆವೇಶ ಅಹಂಕಾರ ಜಾಸ್ತಿ ಕೊಡ್ತಾನೆ. ಸೂರ್ಯ ಪಿತ್ತ ಪ್ರಕೃತಿಯನ್ನು ಕೊಡ್ತಾನೆ, ಕಣ್ಣುಗಳು ಸಮಸ್ಯೆ ಆಗ್ತವೆ, ನೇತ್ರ ರೋಗ ಬರುತ್ತದೆ. ಆದರೆ ಒಳ್ಳೆಯ ಬುದ್ಧಿ ಕೊಡ್ತಾನೆ, ಸದಾ ಒಳ್ಳೆಯ ಆಚಾರ ವಿಚಾರ ಕೊಡ್ತಾನೆ, ಉಷ್ಣ ಶರೀರ, ಚಪಲ ಚಿತ್ತ ಆಗುತ್ತೆ, ಉದಾರ ಮತ್ತು ಶೌರ್ಯವಂತನ ಆಗ್ತಾನೆ. ದೂರದಲ್ಲಿ ಪ್ರದೇಶಕ್ಕೆ ತೆರಳಿ ದುಡ್ಡು ಗಳಿಸುವಂತಹ ಒಂದು ಯೋಗ ಬರುತ್ತೆ. ಅಥವಾ ಕೆಲವರು ಆನ್ಲೈನ್ ಮನೆಯಲ್ಲಿ ಕೂತ್ಕೊಂಡು ಕೂಡ ಗಳಿಸ್ತಾರೆ. ಕೂದಲುಗಳು ಉದುರಕ್ಕೆ ಆರಂಭ ಆಗ್ತವೆ ಕೆಲವರಿಗೆ. ಇನ್ನು ತೇಜಸ್ಸನ್ನು ಕೂಡ ಸೂರ್ಯ ಕೊಡ್ತಾನೆ. ಇಂಥ ಸೂರ್ಯ ಉತ್ತರಾರ್ಧದಲ್ಲಿ ಜುಲೈ 16ರ ನಂತರ ದ್ವಿತೀಯ ಭಾವದಲ್ಲಿ ಬರ್ತಾನೆ. ದ್ವಿತೀಯ ಭಾವದಲ್ಲಿ ಸೂರ್ಯನ ಸಂಚಾರ ಬಂದಾಗ ಸೂರ್ಯ ಚಕ್ಷುಕಾರಕ, ನೇತ್ರಕಾರಕ. ಇಂಥ ಸೂರ್ಯ ನೇತ್ರ ಪೀಡೆಯನ್ನು ಕೊಡ್ತಾನೆ ದ್ವಿತೀಯ ಭಾವದಲ್ಲಿ ಬಂದಾಗ. ಇದರ ಜೊತೆ ಕುಟುಂಬ ಕಲಹವನ್ನು ಕೊಡ್ತಾನೆ. ಕುಟುಂಬ ಸದಸ್ಯರಲ್ಲಿ ಭಿನ್ನಾಭಿಪ್ರಾಯ ಬರ್ತಾ ಇರುತ್ತೆ. ಇನ್ನು ಪತ್ನಿ ಪರಿವಾರ ಅಥವಾ ಪತಿಯ ಪರಿವಾರದೊಡನೆ, ಇನ್ಲಾಸ್ಗಳ ಜೊತೆ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಆಫ್ ಯುವರ್ ಸ್ಪೌಸ್ ಅವ್ರ ಜೊತೆ ಹೊಂದಾಣಿಕೆ ಕಡಿಮೆ, ಕಿರಿಕಿರಿ. 2ನೇ ಭಾವಕ್ಕೆ ಬಂದಾಗ ನಾಲಿಗೆಯನ್ನು ಕೆಡಿಸುವನು, ದಾರಿ ತಪ್ಪಿಸುವನು, ಪಾಪಗ್ರಹ, ದೋಷವನ್ನು ಕೊಡುವನು, ವಾಣಿ ದೋಷವನ್ನು ಕೊಡುವನು, ಕಿರಿಕಿರಿ ಮಾತುಗಳಿಂದ ಕಲಹವಾಗುವಂಥದ್ದು. ಮುಖದಲ್ಲಿ ಕಾಂತೀಯತೆಯನ್ನು ಸೂರ್ಯ ಕಸಿದುಕೊಳ್ತಾನೆ. ಸೂರ್ಯ ಇಸ್ ಎ ಸೋರ್ಸ್ ಆಫ್ ಎನರ್ಜಿ, ಹೀಟ್ ಆ್ಯಂಡ್ ಲೈಟ್ ಎನರ್ಜಿ. ಅವನು ಕೆಲವರಿಗೆ ಮೂರ್ಛೆ ಬರುತ್ತೆ, ವಿದ್ಯೆ ಕಲಿಯುವಾಗ ಕೆಲವು ಅಡೆತಡೆಗಳು ಬರ್ತವೆ, ಮಾತನಾಡುವಾಗ ಕೂಡ ಕೆಲವರು ಕೂಗುತ್ತಾರೆ. ಇದು ಸೂರ್ಯಂದು. ಇನ್ನು ರಾಶಿಯಲ್ಲೇ ಬುಧನ ಸಂಚಾರ ಬಂದಾಗ ಬುಧ ಕೆಲವೊಮ್ಮೆ ಕಳಂಕ ಕೊಡ್ತಾನೆ, ಲಾಂಛನ ಕೊಡ್ತಾನೆ, ಆರೋಪಕ್ಕೆ ಗುರಿ ಆಗ್ತಾನೆ. ನಿಮ್ಮ ವಯಸ್ಸು 24ರಿಂದ 36 ಒಳಗಡೆ ಇದ್ದರೆ ಹೆಣ್ಣು ಸಂತಾನದಿಂದ ಆನಂದ, ಅಲೆದಾಡುವಂತಹ ಕೆಲಸ, ಶತ್ರುಗಳು ಜಾಸ್ತಿ ಇರ್ತಾರೆ, ಭೂತ ವಿದ್ಯೆ ಒಲಿಯುತ್ತದೆ. ಇದರ ಜೊತೆಗೆ ಪಾಂಡಿತ್ಯ ಕೊಡ್ತಾನೆ, ಬುದ್ಧಿವಂತಿಕೆಯನ್ನು ಬುಧ ಕೊಡ್ತಾನೆ. ವೈದ್ಯ ವೃತ್ತಿಯು ಸಫಲತೆಯನ್ನು ನೀಡುತ್ತದೆ, ವಾಕ್ಚಾತುರ್ಯ ಸಿಗುತ್ತೆ, ಮಧುರ ಭಾಷೆ ಬುಧನು ನೀಡುವನು.
ವೀಕ್ಷಕರೇ, ಇನ್ನು ಕುಜ ವ್ಯಯ ಭಾವದಲ್ಲಿ ಬರ್ತಾನೆ, ಹೌಸ್ ಆಫ್ ಲಾ, 6th ಲಾರ್ಡ್ ಆ್ಯಂಡ್ 11th ಲಾರ್ಡ್. 6th ಲಾರ್ಡ್ ಆಗಿ 12th ಹೌಸಲ್ಲಿ ಬಂದಾಗ ಸರಳ ವಿಪರೀತ ರಾಜಯೋಗ. ಇದು ಕುರಿತು ಸೆಪರೇಟ್ ವಿಡಿಯೋ ಮಾಡಲಾಗಿದೆ, ಗುರುವಿನ ಕುರಿತು ಸೆಪರೇಟ್ ವಿಡಿಯೋ ಮಾಡಲಾಗಿದೆ. ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಶ್ರೀ ಗುರುದೇವ ದತ್ತ.